NWKRTCಯಲ್ಲಿ ಖಾಲಿ ಹುದ್ದೆ ಭರ್ತಿಗೆ ಆಗ್ರಹಿಸಿ ಅಭ್ಯರ್ಥಿಗಳು ಪ್ರತಿಭಟನೆಯನ್ನು ಮಾಡುತ್ತಿದ್ದಾರೆ. ಮಳೆಯಲ್ಲೇ ಅಭ್ಯರ್ಥಿಗಳಿಂದ ಪ್ರತಿಭಟನೆ. ಹುಬ್ಬಳ್ಳಿಯ ಸಂತೆ ಮೈದಾನದಲ್ಲಿ ಪ್ರತಿಭಟನೆ ನಡೆದಿದೆ. 2019ರ ಅಧಿಸೂಚನೆಯಂತೆ ನೇಮಕಾತಿ ಆಗಲಿ ಅನ್ನೋದು ಪ್ರತಿಭಟನಾ ನಿರತರ ಆಗ್ರಹ. 814 ಹುದ್ದೆ ಭರ್ತಿ ಮಾಡಬೇಕು ಅಂತ ಹೇಳಿ ಹೋರಾಟಗಾರರು ಒತ್ತಾಯವನ್ನು ಮಾಡುತ್ತಿದ್ದಾರೆ. ಬೇಡಿಕೆ ಈಡೇರೋವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲಲ್ಲ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಮ್ಮ ರೆಗ್ಯುಲರ್ ಆಗಿ ಯಾವುದೇ ಪ್ರೊಟೆಸ್ಟ್ಗೆ ನಾವು ಅವಕಾಶ ಕೊಡುವುದಿಲ್ಲ. ನಿಮ್ಗೆ ಗೊತ್ತಿ ಯೂನಿಯನ್ ಪ್ರೊಟೆಸ್ಟ್ಗೂ ನಾವು ಇಂಜೆಕ್ಷನ್ ತೊಗೊಳ್ತೀವಿ. ಯಾಕಂದರೆ ಗೋಕುಲ್ ರೋಡಲ್ಲಿ ತಮ್ಮೆಲ್ಲರಿಗೂ ಗೊತ್ತಿದೆ, ಇದು ನಮ್ಮ ಸಂಸ್ಥೆ ಅನ್ನೋದು ಎಸ್ಮಾ ಕಾಯ್ದೆ ಕೆಳಗೆ ಬರ್ತದೆ. ಪಬ್ಲಿಕ್ ಸರ್ವಿಸಸ್ ಯುಟಿಲಿಟಿ ಆ್ಯಕ್ಟ್ ಜೊತೆಗೆ ಬರುವುದಕ್ಕೋಸ್ಕರ ಇಲ್ಲಿ 3 ಡಿಪೋ, ಒಂದು ವರ್ಕ್ಶಾಪ್, 2 ವರ್ಕ್ಶಾಪು ಮತ್ತು ಬಸ್ ಸ್ಟ್ಯಾಂಡು ಎಲ್ಲ ಇದೆ, ಸೆಂಟ್ರಲ್ ಆಫೀಸ್. ಸೊ ಯಾವಾಗಲೂ ಇದು ರೆಗ್ಯುಲರ್ ಆಗಿ ನಾವು ಯಾವುದೇ ನಮ್ಮದು ಪರ್ಮನೆಂಟ್ ಇಂಜೆಕ್ಷನೇ ಇರ್ತದೆ. ಯಾವುದೇ ತಕ್ಕಂಥ ಹೋರಾಟಗಳು ಇಲ್ಲಿ ಪಬ್ಲಿಕ್ ಸರ್ವಿಸಸ್ದು ಅಡ್ಡ ಬರಬಾರದು ಅಂತ ನಾವು ಜನರಲಿ ತೊಗೊಳ್ತೀವಿ. ಇಲ್ಲಿ ನಮ್ಮ ರೆಗ್ಯುಲರ್ ಆಗಿ ಯಾವುದೇ ಪ್ರೊಟೆಸ್ಟ್ಗೆ ನಾವು ಅವಕಾಶ